ಪಶುಗಳ ಔಷಧಿ ಮನುಷ್ಯರ ಆಸ್ಪತ್ರೆಗೆ ಸರಬರಾಜಾದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಪಶು ಔಷಧಿಗಳು ಇದೀಗ ವಾಪಸ್ ಆಗಿದ್ದಾವೆ. ಪುಷ್ಕರ್ ಫಾರ್ಮಾ ಕಂಪನಿ ಈ ಒಂದು ಔಷಧಿಯನ್ನ ಸರಬರಾಜು ಮಾಡಿತ್ತು. ಪರಿಶೀಲನೆ ಮಾಡದೇನೆ ಗೋಡೌನ್ನಲ್ಲಿ ಉಗ್ರಾಣದಲ್ಲಿ ನಿಗಮ ಈ ಒಂದು ಔಷಧಿಗಳನ್ನ ಸಂಗ್ರಹ ಮಾಡಿಟ್ಟಿತ್ತು. ಈಗ ಎಚ್ಚೆತ್ತುಕೊಂಡು ಔಷಧಿಯನ್ನ ಆರೋಗ್ಯ ಇಲಾಖೆ ವಾಪಸ್ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದೆ. ಖುದ್ದು ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಟ್ವೀಟ್ ಮಾಡಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ನ್ಯೂಸ್ ಫಸ್ಟ್ ವರದಿಯ ಬಿಗ್ ಇಂಪ್ಯಾಕ್ಟ್. ಗೋಡೌನ್ನಲ್ಲಿ ಪಶುಗಳ ಔಷಧಿಯನ್ನ ಮನುಷ್ಯರಿಗೆ ಕೊಡೋದಕ್ಕೋಸ್ಕರ ಸಂಗ್ರಹ ಮಾಡಿಟ್ಕೊಂಡಿದ್ರು. ಹಾಗೂ ಅದು ನ್ಯೂಸ್ ಫಸ್ಟ್ ಬ್ರೇಕ್ ಮಾಡಿದ ನಂತರ ಇದೀಗ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಆ ಎಲ್ಲ ಔಷಧಿಗಳನ್ನ ವಾಪಸ್ ಪಡಿತಾ ಇದ್ದೀವಿ ಅಂತ ಹೇಳಿ ಟ್ವೀಟ್ ಮುಖಾಂತರ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮನುಷ್ಯರ ಔಷಧಿ ಕೊಡುವಂಥ ಅಥವಾ ಅದನ್ನ ಸಂಗ್ರಹಿಸಿ ಇಡುವಂತಹ ಗೋಡೌನ್ನಲ್ಲಿ ಪಶುಗಳ ಔಷಧಿಯನ್ನ ಲೇಬಲ್ ಮಾಡಿಟ್ಟು ಅವುಗಳನ್ನ ಮನುಷ್ಯರಿಗೆ ಸರಬರಾಜು ಮಾಡ್ತಾ ಇದ್ರು. ಗೋಡೌನ್ನಲ್ಲಿ ಒಂದು ಮೆಡಿಸಿನ್ಸ್ಗಳು ಸ್ಟಾಕ್ ಆಗಿದ್ದಾವೆ ಅನ್ನುವಂಥ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದ ತಕ್ಷಣ ಅದನ್ನ ಫಸ್ಟ್ ಬ್ರೇಕ್ ಮಾಡಿದ್ದೆ ನ್ಯೂಸ್ ಫಸ್ಟ್. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಅಥವಾ ಈ ಒಂದು ಕೇಸ್ನಲ್ಲಿ ಆ ಔಷಧಿಗಳನ್ನ ನಾವು ವಾಪಸ್ ಪಡಿತಾ ಇದ್ದೀವಿ ಅಂತ ಹೇಳಿ ಖುದ್ದು ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಟ್ವೀಟ್ ಮುಖಾಂತರ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ನ್ಯೂಸ್ ಫಸ್ಟ್ ನ ಬಿಗ್ ಇಂಪ್ಯಾಕ್ಟ್. ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಅಜಾಗರೂಕತೆ ಇರಬಹುದು ಅಥವಾ ಅವರ ಒಂದು ನಿರ್ಲಕ್ಷ್ಯತನ ಇರಬಹುದು. ಪಶುಗಳ ಔಷಧಿ ಎಲ್ಲೋ ಒಂದು ಕಡೆ ಮನುಷ್ಯರಿಗೆ ಸೇರ್ತಾ ಇತ್ತು. ಆಗ ಗೋಡೌನ್ನಲ್ಲಿ ಸಂಗ್ರಹಿಸಿದಂತಹ ಒಂದು ಔಷಧಿ ಏನಿದಾವೆ ಅದು ಪಶುಗಳ ಔಷಧಿ ಅಂತ ಗೊತ್ತಾಗಿದ ತಕ್ಷಣ ನ್ಯೂಸ್ ಫಸ್ಟ್ ಈ ಒಂದು ವರದಿಯನ್ನ ಬ್ರೇಕ್ ಮಾಡಿತ್ತು, ಒಂದು ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಇದೀಗ ಬಿಗ್ ಇಂಪ್ಯಾಕ್ಟ್ ನ್ಯೂಸ್ ಫಸ್ಟ್ ನಿಂದ ಆಗಿರೋದು. ಹಾಗೂ ಆರೋಗ್ಯ ಸಚಿವರು ಈ ಔಷಧಿಗಳನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಟ್ವೀಟ್ ಮುಖಾಂತರ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.